ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಮಿಷಿನ್ ತಗೊಂಡು ಸೀದಾ ಕೆಚ್ಚನಕೊಪ್ಪ ಕಡೆ ಹೊರಟಿದ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಡಿಕೆ ಕರ್ಕೊಂಡ್ ಬರಕ್ಕೆ. ಡಿಕೆ ಅಂತ ಹೇಳಿದ್ರೆ ದಿನೇಶ್ ಕಾರ್ತಿಕ್ ಅಂತ ಅಲ್ಲ, ನನ್ನ ಜೊತೆ ಕೆಲ್ಸಕ್ಕೆ ಬರ್ತಾನೆ. ಇದ್ದೋ ಮರ ಕೊಯ್ದ್ರೇನೆ ಸಾಕಾಗಿತ್ತೆ, ಹೋಗಿರೋ ಮರ ಹೆಂಗೆ ಕೊಯ್ಯೋದೇನು ಬೇಡ. ಈ ತೋಟ ಹೊಲ ಅಂತ ಹೇಳಿ ಇದು ಅಷ್ಟು ಕೊಯ್ದಿದ್ದಾಯ್ತು. ಮೊನ್ನೆ ಗಾಳಿಗೆ ಭಾಳ ಮರ ಬಿದ್ದಿದ್ದು, ಅದಕ್ಕೆ ಕೊಯ್ದಿದ್ದು. ಅಲ್ಲೇ ಒಂದು ಹೊರೆ ಹುಲ್ ಕೊಯ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಈಗಲೇ ಕೊಯ್ತಾ ಇರೋದೇನಕ್ಕೆ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ಹೊಡಿಬೇಕಾಗಿತ್ತು. ನಮ್ಮ ಚಿಕ್ಕಪ್ಪ ಹಿಂದೆಡೆಯಿಂದ ಟ್ರ್ಯಾಕ್ಟರ್ ಹೊಡ್ಕೊಂಡು ಬರ್ತಾ ಇದ್ರು, ನಾವು ಮುಂದೆ ಮರ ಕೊಯ್ಕೊಂಡು ಹೋಗ್ತಾ ಇದ್ವಿ. ನಮ್ದೆಲ್ಲ ತೋಟಗಳದ್ದು ಸೇರಿ ಒಂದು 30 ಮರ ಬಿದ್ದಿದ್ದಾವೆ. ನಿಮ್ಮ ತೋಟಗಳಲ್ಲಿ ಎಷ್ಟು ಮರ ಬಿದ್ದಿದ್ದಾವೆ ಅಂತ ಕಮೆಂಟ್ ಮಾಡಿ. ಅವಾಗಲೇ ಹೇಳಿದ್ನಲ್ಲ ಹೊಲ ಅಂತ ಹೇಳಿ, ಇಲ್ಲಿ ನಾನು ಮರಗಳನ್ನೆಲ್ಲ ಕೊಯ್ದೋಗಿದ್ದೆ. ನಮ್ಮ ಚಿಕ್ಕಪ್ಪ ಟ್ರ್ಯಾಕ್ಟರ್ ಹೊಡೆದೋಗಿದ್ರು, ಅದನ್ನ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೆ. ಅವ್ರಿಗೆ ಮನೆ ಊಟ ಕಳಿಸಿ ನಾನು ಟ್ರ್ಯಾಕ್ಟರ್ ಎತ್ತಿದೆ. ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್ತಾಗಿದ್ರೆ ಸಣ್ಣದ್ರಲ್ಲೂ ನಾವು ಖುಷಿ ಹುಡುಕ್ತಿವಿ. ದುಡ್ಡು ಕೊಟ್ಟು ದೊಡ್ಡವರಾಗೋದಕ್ಕಿಂತ ಪ್ರೀತಿ ಕೊಟ್ಟು ಪುಣ್ಯಾತ್ಮ ಆಗ್ಬೇಕು. ದುಡ್ಡೇನು ಎಲ್ಲರೂ ದುಡಿತಾರೆ, ಪ್ರೀತಿ ಎಲ್ರಿಗೂ ಸಿಗಲ್ಲ. ಸಣ್ಣ ತೋಟ ಎಲ್ಲ ಹೊಡೆದಿದ್ದಾಯ್ತು. ಇವಾಗ ದೊಡ್ಡ ತೋಟ ಹೊಡೆಯೋಣ ಅಂತ ಹೇಳಿದ್ರೆ ಹೈಡ್ರಲಿಕ್ಕೆ ಇರ್ದಿರ್ಲಿಲ್ಲ. ಹೈಡ್ರಲಿಕ್ಕಿನ ಒಂದೇ ಪ್ರಾಬ್ಲಮ್ ಆಗಿರಲಿಲ್ಲ, ವೀಲ್ ಕೂಡ ತಿರುಗ್ತಾ ಇರಲಿಲ್ಲ, ಬರೀ ಸ್ಟೇರಿಂಗ್ ಮಾತ್ರ ತಿರುಗ್ತಾ ಇತ್ತು. ಸಿಂಗಲ್ ಬ್ರೇಕ್ ಹೊಡ್ಕೊಂಡೆ ಮನೆ ಕಡೆ ಬಂದೆ. ಮನೆಗೆ ಬಂದು ಎಲ್ಲ ಸರಿ ಮಾಡಿದ್ವಿ. ರಾತ್ರಿ ಸೆಮಿಫೈನಲ್ ಇರೋದ್ರಿಂದ ಮ್ಯಾಚ್ ನೋಡ್ಕೊಂಡು ಮಲಗಿದ್ವಿ. 2ನೇ ಕಪ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ. ನಿನ್ನೆ ಮ್ಯಾಚ್ ಮಾತ್ರ ಸಖತ್ತಾಗಿ ಆಡಿದ್ರು. ಭಾನುವಾರನೂ ಹಿಂಗೆ ಆಡಿದ್ರೆ ಸಾಕು. ಇದಾಗಿತ್ತು ಇವತ್ತಿನ ದಿನಚರಿ.